ಕಲ್ಲು ಗಣಿಗಾರಿಕೆ ವಿರುದ್ಧ ಭುಗಿಲೆದ್ದ ಅನ್ನದಾತರ ಆಕ್ರೋಶ. ಗಣಿಗಾರಿಕೆಯಿಂದ ಮಿನಿ ಬಳ್ಳಾರಿಯಾಗುತ್ತಾ ಕೊರಟಗೆರೆ. ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ ರೈತರು. ಕೊರಟಗೆರೆ ತಾಲೂಕಿನ ಗೌರಿಕಲ್ಲು, ಬುಕ್ಕಾಪಟ್ಟಣ, ಚಿಲಗಾನಹಳ್ಳಿ, ಹಿರಕಸಂದ್ರ ಕಾಲೋನಿ ಮತ್ತು ಜೆಟ್ಟಿ ಅಗ್ರಹಾರ ಸಮೀಪ ಮತ್ತೆ ಗಣಿಗಾರಿಕೆಗೆ ಅನುಮತಿಯನ್ನ ನೀಡಿದ್ದು ಅನ್ನದಾತರನ್ನ ಕೆರಳಿಸುವಂತೆ ಮಾಡಿದೆ. ಚೀಲಗಾನಹಳ್ಳಿಯ ಸರ್ವೆ ನಂಬರ್ 21ರಲ್ಲಿ ಬೆಂಗಳೂರು ಹಾಗೂ ತುಮಕೂರು ಮೂಲದ 10 ಮಂದಿಗೆ 2014ರಲ್ಲಿಯೇ ತಲಾ 5 ರಿಂದ 6 ಎಕರೆ ಭೂಮಿಯನ್ನ ಗಣಿಗಾರಿಕೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಂಜೂರು ಮಾಡಿದೆ. ಅಲ್ಲದೆ ಚೀಲಗಾನಹಳ್ಳಿ ಸಮೀಪದಲ್ಲಿ ಅರಣ್ಯ ಪ್ರದೇಶ ಮತ್ತು ಕೆರೆಕಟ್ಟೆ ಇದ್ರೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಸ್ಥಳ ಪರಿಶೀಲನೆ ನಡೆಸದೆ ಅನಧಿಕೃತವಾಗಿ ಭೂಮಿಯನ್ನ ಮಂಜೂರು ಮಾಡಿದ್ದು ಗಣಿಗಾರಿಕೆ ನಡೆಸದಂತೆ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಹೌದು, ಕಲ್ಲು ಗಣಿಗಾರಿಕೆ ಹಾಗೂ ಕ್ರಷರ್ ಸ್ಥಾಪನೆಗೆ ವಿರೋಧಿಸಿ ಚೀಲಗಾನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಳೆದ 10 ವರ್ಷದಿಂದಲೂ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೂ ಕೂಡ ಗಣಿಗಾರಿಕೆಗೆ ಮುಂದಾಗಿದ್ದು ರೈತ ಸಂಘ, ಹಸಿರು ಸೇನೆ ಮತ್ತು ಚೀಲಗಾನಹಳ್ಳಿ ಗ್ರಾಮದ ರೈತರು ಟ್ರ್ಯಾಕ್ಟರ್ ಮೂಲಕ ಕೊರಟಗೆರೆ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು. ಗಣಿಗಾರಿಕೆ ನಡೆಸುವ ಸುತ್ತಲೂ ಅರಣ್ಯ ಪ್ರದೇಶ, ಜಮೀನು ಇದ್ದು ಸಾಕಷ್ಟು ತೊಂದರೆ ಆಗಲಿದೆ. ಅಲ್ಲದೆ ಕೊರಟಗೆರೆಯನ್ನ ಮಿನಿ ಬಳ್ಳಾರಿ ಮಾಡಲು ಹೊರಟಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಣಿಗಾರಿಕೆಗೆ ಅನುಮತಿಯನ್ನ ನೀಡಿದ್ದು ಇಲ್ಲಿಗೆ ಹೋಗಲು ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಕೂಡಲೇ ಗೃಹ ಸಚಿವರು ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಪ್ರತಿಭಟನೆಯನ್ನ ನಡೆಸುವ ಮೂಲಕ ಆಗ್ರಹಿಸಿದ್ರು. ಕೂಡಲೇ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು. ಗಣಿಗಾರಿಕೆಯಿಂದ ಬಹಳ ತೊಂದರೆ ಆಗ್ತಾ ಇದೆ. ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ. ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತೇಳಿ ಭಾಳ ಸರಿ ಮನವಿ ಮಾಡಿದ್ದಾರೆ. ಯಾಕೋ ಜಿಲ್ಲಾಡಳಿತ ಸರ್ಕಾರ ಭಾಳ ಒಂದು ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೊರಟಗೆರೆ ತಾಲೂಕಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಈಗಾಗಲೇ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಇವತ್ತು ಜಿಲ್ಲೆನಲ್ಲಿ ತುರುವೇಕೆರೆ ತಾಲೂಕಲ್ಲಿ ಇದೇ ಥರ ಒಂದು ಗಣಿಗಾರಿಕೆ ನಡೀತಾ ಇದೆ. ಕೊಳಗಟ್ಟ ಅನ್ನೋಂಥ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದಲೂ ರೈತರು ಭಾಳ ದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆ ಈಗ ಸಿರಾ ತಾಲೂಕಲ್ಲೂ ಸಹ ಗಣಿಗಾರಿಕೆ ನಡೀತಾ ಇದೆ. ಯಾವುದೇ ಮಾನದಂಡ ಇಲ್ಲ. ಯಾವಾಗ ಅಂದ್ರೆ ಅವಾಗ ತುಂಬಿಕೊಂಡು ಹೋಗ್ತಾರೆ. ಪೂರ್ತಿ ಏನು ಸರ್ಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಭಾಳ ಭಾರವಾದಂಥ ಅಧಿಕವಾದಂಥ ಲೋಡನ್ನು ತಗೊಂಡೋಗಿ ರೋಡಲ್ಲಿ ಇವತ್ತು ಹಾಳಾಗಿ ಹೋಗ್ತಾ ಇದೆ. ಮತ್ತು ಏನು ಟಾರ್ಪಲ್ ಮುಚ್ಚಿ ತಗೊಂಡೋಗ್ಬೇಕು ಅಂತ ಗೈಡ್ಲೈನ್ಸ್ ಇದೆ, ಅದು ಸಹ ನಾವು ಉಲ್ಲಂಘನೆ ಮಾಡ್ತಾರೆ. ಹಾಗಾಗಿ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಆದಾಯ ತರಬೇಕು ಮತ್ತು ಅವರು ಖಜಾನೆನ ತುಂಬ್ಕೋಬೇಕು ಅಂತೇಳಿ ಗಣಿಗಾರಿಕೆ ಮಾಡೋಂಥ ಜನರು ಇವತ್ತು ವಾಣಿಜ್ಯೋದ್ಯಮಿಗಳು ಇವತ್ತು ಮುದುಗಾಲಲ್ಲಿ ಬಂದು ನಿಂತಿದ್ದಾರೆ. ಬಳ್ಳಾರಿ ಆಗಕ್ಕೆ ಇವತ್ತು ತಾಲೂಕು ಅಧಿಕಾರಿಗಳು ಮಾಡಕ್ಕೆ ಹೊರಟವ್ರೆ. ಏನಪ್ಪ ಅಂದರೆ ಗಣಿಗಾರಿಕೆಯನ್ನು 2016ರಿಂದಲೂ ಸಹ ಈ ಕೊರಟಗೆರೆ ತಾಲೂಕಿನ ಇವತ್ತು ಮಾರಾಟಕ್ಕಿಟ್ಟವ್ರು. ಇವತ್ತು ತಾಲೂಕು ಅಧಿಕಾರಿಗಳು ಏನು ಈ ಬಿಕ್ಕೆಗುಟ್ಟೆ ಇರ್ಬೋದು, ಬುಕ್ಕಾಪಟ್ಟಣ ಇರ್ಬೋದು, ಗೌರಿಕಲ್ ಇರ್ಬೋದು, ಈ ಚನ್ನರಾಯನದುರ್ಗ ಹೋಬಳಿ ಆಯಿತು. ಈಗ ಕೊರಟಗೆರೆ ಕಸಬಾಕ್ಕೆ ಕಾಲಿಟ್ಟವ್ರೆ ಗಣಿಗಾರಿಕೆಯರು. ಏನಿವತ್ತು ಚೀಲಗಾನಹಳ್ಳಿ ಸರ್ವೆ ನಂಬರ್ 21ಗೆ ಇಲ್ಲಿಗೆ 2018ರಲ್ಲಿ ಯಾರೋ ಒಬ್ಬ ತಹಸೀಲ್ದಾರ್ ಒಂದು ಮಾಡಿರೋದ ತಪ್ಪಿಗೆ ಇವತ್ತು 14ರಲ್ಲಿ ಇವತ್ತಿನ ರೈತರು ಇವತ್ತಲ್ಲಿ ಕಷ್ಟನ ಅನುಭವಿಸಕ್ಕಂತ ತಂದೊಡ್ಡವ್ರೆ. ಯಾಕಪ್ಪ ಅಂದ್ರೆ ಅವತ್ತು ಯಾರೋ 14 ಜನಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಅವತ್ತಿನ ತಹಸೀಲ್ದಾರು ಆರ್ಡರ್ ಮಾಡೋಗವ್ರೆ. ಆದರೆ ಇಲ್ಲಿವರೆಗೂ ಅದನ್ನು ಕ್ಯಾನ್ಸಲ್ ಮಾಡಿಲ್ಲ ನಮ್ಮ ತಾಲೂಕು ಅಧಿಕಾರಿಗಳು. ಯಾಕೆ ಅದನ್ನು ಕಂಟಿನ್ಯೂ ಮಾಡ್ಕೊ ಬರ್ತಾವ್ರೆ, ಡಿಸ್ಕಂಟಿನ್ಯೂ ಮಾಡಿಲ್ಲ. ಈಗ ಶಿರಾ ತಾಲೂಕಿನಲ್ಲಿಗೆ ಇದೇ ಇಲ್ಲಿ ಹಾಕ್ಕೊಂಡಿರತಕ್ಕಂಥ ಅರ್ಜಿದಾರರಿಗೆ ಅಲ್ಲಿ ಲೈಸೆನ್ಸ್ ರದ್ದು ಮಾಡೋರೆ. ಅಲ್ಲಿ ರದ್ದಾಗಿದ್ದಕ್ಕೆ ಅವರು ಬಂದು ಇವತ್ತು ಇಲ್ಲಿ ಪ್ರಭಾವಗಳು ಬೀರಿ ಈಗ ಏನು ಚೀಲಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಅವರೇ ಈಗ ಇವರು ಹೊರಟವ್ರೆ ತಾಲೂಕು ಅಧಿಕಾರಿಗಳು.
ನಾವು ಬೇಡ ಅಂತ ನಮ್ಮ ರೈತರು ಕೂಗಿದ್ರೆ ಇವರ ತರಾತುರಿಯಲ್ಲಿ ಇವತ್ತು ಸರ್ವೆ ಮಾಡಿ ಅವ್ರಿಗೆ DGPS ಡ್ರೋನ್ ಸರ್ವೆ ಮ್ಯಾನ್ಯಲ್ ಸರ್ವೆ ಮಾಡಕ್ಕೆ ಹೊರಟವ್ರೆ. ಬರೀ ಯಾದಗಿರಿ ಚಿಲಗನಹಳ್ಳಿ ಜನನೇ ಅಲ್ಲ, ವಟಗೇರಿ ಗ್ರಾಮ ಪಂಚಾಯತಿ ಜನ ಅಲ್ಲ, ತಾಲೂಕಿನಲ್ಲಿ ಇರುವಂತ ರೈತರುಗಳೆಲ್ಲ ಇದ್ರಿಗೆ ಕೈ ಜೋಡಿಸ್ಬೇಕು. ಇದು ಎಲ್ರಿಗೂ ತೊಂದರೆ ಆಗುತ್ತೆ ಇದರಿಂದ. ಎಲ್ಲೋ ಓಡಾಡೋ 2 ಹಳ್ಳಿಗಲ್ಲ, ಪ್ರತಿಯೊಂದು ರೋಡಲ್ಲಿರೋ ಎಲ್ಲ ಗ್ರಾಮಗಳಿಗಾಗಲಿ ತಾಲೂಕಿನ ರೈತರಿಗೆಲ್ಲ ತೊಂದರೆ ಆಗುತ್ತೆ. ಇದು ನಿಲ್ಲಬೇಕು. ಇದ್ರ ಕಡೆ ನಮ್ಮ ಕ್ಷೇತ್ರದ ಶಾಸಕರು, ಗೃಹ ಮಂತ್ರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು. ದಯಮಾಡಿ ಜನಗಳಿಗೆ ತೊಂದರೆ ಕೊಡದಂಥ ರೀತಿ ಇದನ್ನ ಬಂದ್ ಮಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಸರ್. ಇನ್ನು ಗಣಿಗಾರಿಕೆಗೆ ನೀಡಿರುವ ಅನುಮತಿಯನ್ನ ರದ್ದು ಮಾಡುವ ತನಕ ರೈತ ಸಂಘ, ಹಸಿರು ಸೇನೆ, ಸ್ಥಳೀಯ ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸಲು ತೀರ್ಮಾನಿಸಿದ್ದಾರೆ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಅದ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.